press the bell icon on the YouTube app and never miss another update. Welcome students. Today we are going to learn exercise 11.1. Exercise 11.1 in third problem ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ಥರ್ಡ್ ಪ್ರಾಬ್ಲಮ್ ಅಲ್ಲಿ ಏನಿದೆ ಅಂದರೆ, ಸೊ ಕಾಲಮ್ ಎ ಹ್ಯಾಸ್ ರಿಚ್ ಗಾಡ್. ಕಾಲಮ್ ಎ ಹ್ಯಾಸ್ ರಿಚ್ ಗಾಡ್, ಲೇಡಿ ಫಿಂಗರ್, ball, idli, apple, bat, mango, dosa, top, vada, pumpkin, kesari bath related items. Column B has respective data, tallies, match them. Okay, so ಇಲ್ಲಿ ನಾನು ಫುಡ್ ಐಟಮ್ಸ್ ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಗೂಡ್ಸ್ ಕೊಟ್ಟಿದ್ದಾರೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಕೊಟ್ಟಿದ್ದಾರೆ. ಸೊ ನಾವು ಟ್ಯಾಲಿಯಲ್ಲಿ ಯಾವ್ಯಾವ ಐಟಮು ಎಷ್ಟಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ನಾನಿಲ್ಲಿ ಆ ಕೊಟ್ಟಿರೋ ಐಟಮ್ಸನ್ನು ನಾನಿಲ್ಲಿ ಸಪ್ರೇಟಾಗಿ ಬರ್ಕೊತೀನಿ. ಓಕೆ, ಸೊ ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಗೂಡ್ಸ್ ಏನಿದೆ, ಥರ್ಡ್ ಕ್ವಶನ್ ಅಲ್ವಾ ಇದು, ಥರ್ಡ್ ಕ್ವಶನ್. ಸೊ ಫಸ್ಟು ಎ ಕಾಲಮ್ ಬರೀತೀನಿ, next B column. Okay, so first question, vegetables. So next, fruits. Third one, food items. Okay, food items. 4. Okay, sports goods. Okay, so tally ಕೊಟ್ಟಿದ್ದಾರೆ. ಸೊ 2 ಟ್ಯಾಲೀಸ್ ಇದೆ. ಸೊ ಇಲ್ಲಿ 3 ಟ್ಯಾಲೀಸ್ ಇದೆ. ನೆಕ್ಸ್ಟ್ ಅಗೇನ್ 1 ಟ್ಯಾಲಿ ಇದೆ. ನೆಕ್ಸ್ಟ್ 1 2 3 4 ಟ್ಯಾಲೀಸ್. ಓಕೆ, ನೆಕ್ಸ್ಟ್ 3 ಈ ಥರ ಟ್ಯಾಲೀಸ್ ಇದೆ. ಇದನ್ನು ವೆಜಿಟೇಬಲ್ಸ್ ಎಷ್ಟಿದೆ, ಫ್ರೂಟ್ಸ್ ಎಷ್ಟಿದೆ, ಫುಡ್ ಐಟಮ್ಸ್ ಎಷ್ಟಿದೆ, ಸ್ಪೋರ್ಟ್ಸ್ ಗೂಡ್ಸ್ ಎಷ್ಟಿದೆ ಅಂತ ನಾವು ಮ್ಯಾಚ್ ಮಾಡಬೇಕಾಗಿದೆ. ಓಕೆ, ಟ್ಯಾಲೀಸ್ನ ಮ್ಯಾಚ್ ಮಾಡಬೇಕಾಗಿದೆ. ಸೊ ನಾನಿಲ್ಲಿ ವೆಜಿಟೇಬಲ್ಸ್ ಎಷ್ಟಿದೆ ಅಂತ ಬರಿತೀನಿ. ವೆಜಿಟೇಬಲ್ಸ್ ಯಾವುದಿದೆ ಅಂತ, ವೆಜಿಟೇಬಲ್ಸ್ ಯಾವುದಿದೆ ವೆಜಿಟೇಬಲ್ಸಲ್ಲಿ ಅಂದರೆ, ರಿಚ್ ಗಾಡ್ ಇದೆ. ರಿಚ್ ಗಾಡ್, ಲೇಡೀಸ್ ಫಿಂಗರ್, ಲೇಡೀಸ್ ಫಿಂಗರ್. ಓಕೆ, ಪಂಪ್ಕಿನ್, ಓಕೆ, ರಿಚ್ ಗಾಡ್, ಲೇಡೀಸ್ ಫಿಂಗರ್ ಆ್ಯಂಡ್ ಪಂಪ್ಕಿನ್. 3 ವೆಜಿಟೇಬಲ್ಸ್ ಇದೆ. ಹಾಗಾಗಿ ನಾನು 3 ವೆಜಿಟೇಬಲ್ಸ್ನ ಯಾವುದಕ್ಕೆ ಮಾರ್ಕ್ ಮಾಡ್ಕೊತೀನಿ ಅಂದರೆ, ಸೊ 3ಗೆ. ಸೊ ಅವರು ಆಲ್ರೆಡಿ 3ಗೆ ಮಾರ್ಕ್ ಮಾಡಿದ್ದಾರೆ. ಓಕೆ, 3 ಇದೆ. ಸೊ ವೆಜಿಟೇಬಲ್ಸ್, ರಿಚ್ ಗಾಡ್, ಲೇಡೀಸ್ ಫಿಂಗರ್ ಆ್ಯಂಡ್ ಪಂಪ್ಕಿನ್. ಸೊ 3ಗೆ ಅವ್ರು ಮಾರ್ಕ್ ಮಾಡಿದ್ದಾರೆ. ನೆಕ್ಸ್ಟು ಫ್ರೂಟ್ಸ್. ಆ್ಯಪಲ್ ಮತ್ತು ಮ್ಯಾಂಗೋ ಅಷ್ಟೇ ಇರೋದು ಫ್ರೂಟ್ಸಲ್ಲಿ, ಆ್ಯಪಲ್ ಮತ್ತು ಮ್ಯಾಂಗೋ. ಓಕೆ, ಸೊ ಫ್ರೂಟ್ಸ್ ಆ್ಯಪಲ್ ಮತ್ತು ಮ್ಯಾಂಗೋ ಆಗಿರೋದ್ರಿಂದ ಸೊ 2ಗೆ ನಾನು ಇದನ್ನು ಆ್ಯರೋ ಮಾರ್ಕ್ನ ಹಾಕ್ತಿದ್ದೀನಿ. ಫುಡ್ ಐಟಮ್ಸ್ ಯಾವುದಿದೆ, ಇಡ್ಲಿ ಇದೆ, ದೋಸಾ ಇದೆ, ವಡಾ ಆ್ಯಂಡ್ ಕೇಸರಿ ಬಾತ್. ಓಕೆ, 1 2 3 4 ಐಟಮ್ಸ್ ಇದೆ. ಓಕೆ, 4 ಐಟಮ್ಸ್ ಇದೆ. ಸೊ ಎಲ್ಲಿದೆ 4, 1 2 3 4. ಓಕೆ, 4 ಐಟಮ್ಸ್. ನೆಕ್ಸ್ಟ್ ಸ್ಪೋರ್ಟ್ಸ್ ಗೂಡ್ಸ್.
ಯಾವುದಿದೆ ಸ್ಪೋರ್ಟ್ಸ್ ಗೂಡ್ಸ್ ಬಾಲ್ ಬ್ಯಾಟ್ ಆ್ಯಂಡ್ ಟಾಪ್ ಬಾಲ್ ಬ್ಯಾಟ್ ಆ್ಯಂಡ್ ಟಾಪ್ ಇದೆ 3 ಇದೆ ಸೊ 3 ನಾನು ಮ್ಯಾಚ್ ಮಾಡ್ತೇನೆ ಓಕೆ ಸೊ ಈ ಥರ ನಾವು ಟ್ಯಾಲೀಸ್ನ ಸೊ ಐಟಮ್ಸ್ ಕೊಟ್ಟಿದ್ದಾರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಫುಡ್ ಐಟಮ್ಸ್ ಸ್ಪೋರ್ಟ್ಸ್ ಗೂಡ್ಸ್ ಸೊ ಇದನ್ನು ನಾವು ಟ್ಯಾಲಿ ವೈಸು ಮ್ಯಾಚ್ ಮಾಡಿದ್ದೀವಿ ಓಕೆ Fifth one question, given below a list of sweets which the students of third standard like. Observe, tally, table and answer the following. Okay. Sweets ಯಾವುದಿದೆ ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇಷ್ಟಪಡ್ತಿರೋ ಸ್ವೀಟ್ಸ್ ಯಾವುದು ಅಂದರೆ ಕೇಸರಿ ಬಾತ್ ಟ್ಯಾಲಿ ಎಷ್ಟಿದೆ 2 ಮೈಸೂರು ಪಾಕ್ ಸೊ 3 ಜಿಲೇಬಿ 4 ಧಾರವಾಡ ಪೇಡ 4 ಆ್ಯಂಡ್ ಲಡ್ಡು 2 ಓಕೆ ಸೊ ಟ್ಯಾಲಿನ ಬರ್ಕೊತೀನಿ ಸೊ ಸ್ವೀಟ್ಸ್ tally. Okay. So kesari bath. Kesari bath is a 2. Mysore pak. Mysore pak is 3. Okay. Jalebi. Jalebi 4. Okay. So next Dharwad peda. Dharwad peda. ಎಷ್ಟಿದೆ 4 2 3 4 okay next laddu is 2 okay kesari bath 2 mysore pak 3 jalebi 4 dharwad peda 4 and laddu 2 tallies okay so ಈಗ ಇಲ್ಲಿ questions ಗೆ ಆನ್ಸರ್ ಮಾಡೋಣ number of students who like kesari bath so kesari bath ಎಷ್ಟು ಸ್ಟೂಡೆಂಟ್ಸ್ ಗೆ ಇಷ್ಟ so kesari bath 2 ಸ್ಟೂಡೆಂಟ್ಸ್ ಗೆ ಇಷ್ಟ ಆಗಿದೆ so 2 students 2 okay number of students who like jalebi so 4 students ಗೆ ಇಷ್ಟ 4 okay number of students who like mysore pak 3 students okay number of students who like dharwad peda 4 okay it is also 4 so number of students who like laddu 2 okay 2 so number of students who like kesari bath 2 number of students who like jalebi 4 and number of students mysore pak is 3 and dharwad peda 4 and laddu is 2 okay so next okay the given below
in a pictograph showing the plants grown by the students of government higher primary school, Simikeri. Okay, so the given pictograph showing the plants grown by the students of government higher primary school, Simikeri. Okay, so ಅಲ್ಲಿ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಪ್ಲ್ಯಾಂಟ್ಸನ್ನು ಗ್ರೋ ಮಾಡಿದ್ದಾರೆ. ಸೊ ಯಾವ ಕ್ಲಾಸಿನ ಸ್ಟೂಡೆಂಟ್ಸು ಎಷ್ಟು ಪ್ಲ್ಯಾಂಟ್ಸನ್ನು ಗ್ರೋ ಮಾಡಿದ್ದಾರೆ ಅಂತ ಒಂದು ಪಿಕ್ಟೋಗ್ರಾಫ್ ಇದೆ. ಅದರಿಂದ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗಿದೆ, ಕ್ವಶನ್ಸಿಗೆ ಆನ್ಸರನ್ನ ಮಾಡಬೇಕಾಗಿದೆ. ಓಕೆ, ನೋಡೋಣವಾ? $111. Okay, so pictograph. So class, plants grow. Grown. Third. Okay, fourth, fifth, sixth and 7th. Okay, so third standard ಸ್ಟೂಡೆಂಟ್ಸು ಎಷ್ಟು ಪ್ಲ್ಯಾಂಟ್ಸನ್ನು ಗ್ರೋ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಓಕೆ, ಸೊ ಈ ಥರ ಪಿಕ್ಟೋಗ್ರಾಫ್ ಕೊಟ್ಟಿದ್ದಾರೆ. ಸೊ ಪ್ಲ್ಯಾಂಟ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಪ್ಲ್ಯಾಂಟ್ಸನ್ನು ನೋಡಿಕೊಂಡು ನಾವೇನು ಮಾಡಬೇಕು, ಯಾವ ಕ್ಲಾಸಿನ ಮಕ್ಕಳು ಎಷ್ಟು ಪ್ಲ್ಯಾಂಟ್ಸನ್ನ ಗ್ರೋ ಮಾಡಿದ್ದಾರೆ ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಸೊ ಒನ್ ಪ್ಲ್ಯಾಂಟ್ ರೆಪ್ರೆಸೆಂಟ್ಸ್ 2 ಮೀನ್ಸ್ ಒಂದು ಪ್ಲ್ಯಾಂಟು ಅಂದರೆ 2ಗೆ ಸಮ. ಅಂದರೆ ಒಂದು ಪ್ಲ್ಯಾಂಟ್ ಮೀನ್ಸ್ 2 ಅಂದರೆ 3 ಪ್ಲ್ಯಾಂಟ್ ಎಷ್ಟಾಗುತ್ತೆ, 6 ಆಗುತ್ತೆ. ಸೊ 4 1 2 3 4 1 2 3 4 5 means 10 plants ಆಯಿತು. ಓಕೆ, ಸೊ 1 2 3 4 4 ಅಂದರೆ 8 plants. ಓಕೆ, 1 2 3 4 5 6 7 means 14 plants ಆಯಿತು. 1 2 3 4 5 means 10 plants ಆಯಿತು. ಓಕೆ, ಸೊ ಥರ್ಡ್ ಸ್ಟ್ಯಾಂಡರ್ಡು 6 plants, ಫೋರ್ತ್ 10 and ಫಿಫ್ತ್ 8 and ಸಿಕ್ಸ್ತ್ 14 and ಸೆವೆಂತ್ 10. ಓಕೆ, 10 ಪ್ಲ್ಯಾಂಟ್ಸ್ನ ಗ್ರೋ ಮಾಡಿದ್ದಾರೆ. ಓಕೆ, ಕ್ವಶನ್ಸ್ ಇದೆ ನೋಡಿ. ಸೊ ನಂಬರ್ ಆಫ್ ಪ್ಲ್ಯಾಂಟ್ಸ್ ಗ್ರೋನ್ ಬೈ ದ ಸ್ಟೂಡೆಂಟ್ಸ್ ಆಫ್ ಥರ್ಡ್ ಸ್ಟ್ಯಾಂಡರ್ಡ್.
ಸೊ ಥರ್ಡ್ ಸ್ಟ್ಯಾಂಡರ್ಡಿನ ಮಕ್ಕಳು ಎಷ್ಟು ಪ್ಲ್ಯಾಂಟ್ಸನ್ನು ಗ್ರೋ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಎಷ್ಟು ಪ್ಲ್ಯಾಂಟ್ಸನ್ನು ಗ್ರೋ ಆಗಿದೆ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ? 6. ಸೊ 6 ಇದೆ. ಓಕೆ 6. ಓಕೆ 6. Number of plants grown by the students 4th standard class. ಓಕೆ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಎಷ್ಟು ಪ್ಲ್ಯಾಂಟ್ಸನ್ನ ಗ್ರೋ ಮಾಡಿದ್ದಾರೆ? ಸೊ ನೋಡಿ 1 2 3 4 5 5 2 10 ಮೀನ್ಸ್ 10 plants. ಓಕೆ 10 plants. ಸೊ ನೆಕ್ಸ್ಟ್, number of plants grown by the students of 6th standard exceeding the plants grown by 7th standard students. ಅಂದರೆ 6th ಸ್ಟ್ಯಾಂಡರ್ಡ್ ಮತ್ತು 7th ಸ್ಟ್ಯಾಂಡರ್ಡ್ನ ಕಂಪೇರ್ ಮಾಡಬೇಕು. 6th ಸ್ಟ್ಯಾಂಡರ್ಡ್ 6th ಮತ್ತು 7th ಕಂಪೇರ್ ಮಾಡಿಕೊಂಡ್ರೆ 6th ಪ್ಲ್ಯಾಂಟ್ಸು 14 ಇದೆ. ಓಕೆ 7th ಸ್ಟೂಡೆಂಟ್ಸ್ ಗ್ರೋ ಮಾಡಿರೋ ಪ್ಲ್ಯಾಂಟ್ಸು 10 ಇದೆ. ಸೊ ಎಷ್ಟು ಜಾಸ್ತಿ ಪ್ಲ್ಯಾಂಟ್ಸನ್ನು ಇವರು ಗ್ರೋ ಮಾಡಿದ್ದಾರೆ? ಸೊ 4 ಅಲ್ವಾ? ಸೊ 4 plants. 4 plants. ಓಕೆ 4 plants. ಓಕೆ ಕಂಪೇರ್ ಟು 6th and 7th, ಅಂದರೆ 6th ಕ್ಲಾಸು ಮತ್ತು 7th ಕ್ಲಾಸ್ನ ಕಂಪೇರ್ ಮಾಡಿದ್ದೀವಿ. ಸೊ ಇವರು 14 ಪ್ಲ್ಯಾಂಟ್ಸು, ಇವರು 10 ಪ್ಲ್ಯಾಂಟ್ಸು. ಮೀನ್ಸ್ ಇವ್ರಿಗಿಂತ ಇವರು 4 ಪ್ಲ್ಯಾಂಟ್ಸನ್ನು ಎಕ್ಸ್ಟ್ರಾ ಏನು ಮಾಡಿದ್ದಾರೆ? ಗ್ರೋ ಮಾಡಿದ್ದಾರೆ. ಓಕೆ ಸೊ ನೆಕ್ಸ್ಟ್, ಕ್ಲಾಸ್ ವಿಚ್ ಹ್ಯಾಸ್ ಗ್ರೋನ್ ಲೆಸ್ ನಂಬರ್ ಆಫ್ ಪ್ಲ್ಯಾಂಟ್ಸ್, ಅಂದರೆ ಲೆಸ್ ನಂಬರ್ ಆಫ್ ಪ್ಲ್ಯಾಂಟ್ಸ್ನ ಗ್ರೋ ಮಾಡಿರೋರು ಯಾರು? ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಮೀನ್ಸ್ 6 ಇದೆ. ಓಕೆ ಸೊ ಎಲ್ಲ ನೋಡಿ 10 ಇದೆ, 8 14 10. ಸೊ ಇದು ಮಾತ್ರ 6 ಇದೆ. ಹಾಗಾಗಿ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಓಕೆ ಲೆಸ್ ಪ್ಲ್ಯಾಂಟ್ ಟು ಗ್ರೋ. ಕ್ಲಾಸ್ ವಿಚ್ ಹ್ಯಾಸ್ ಲೆಸ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಗ್ರೋ ಇಸ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. Class which has grown more number of plants. Okay, class which has grown more number of plants. So ಯಾವುದು ನೋಡಿ? ಸೊ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಯಾರು? 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗ್ರೋ ಮೋರ್ ಪ್ಲ್ಯಾಂಟ್. ಓಕೆ ಸೊ ನಿಮಗೆ ಎಲ್ಲ ಸೊ ಗೊತ್ತಾಗಿದೆ ಅಲ್ವಾ? ಸೊ ಹೇಗೆ ಪಿಕ್ಟೋಗ್ರಾಫ್ನ ನೋಡಿ ಇದನ್ನು ಆನ್ಸರ್ಸ್ನ ಬರಿತೀವಿ ಅನ್ನೋದು. ಓಕೆ ಸೊ ನೆಕ್ಸ್ಟ್, ಸೊ ಇಲ್ಲಿ ಇನ್ನೊಂದು ಕಾಲಮ್ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಕ್ವಶನ್ಸ್ಗೆ ಆನ್ಸರ್ ಬರಿಬೇಕು. ಓಕೆ ಸೊ ಫ್ಲವರ್ಸ್, ಟ್ಯಾಲೀಸ್, ಓಕೆ ಫ್ಲವರ್ಸು ರೋಸು ಎಷ್ಟು? 2. ಓಕೆ ಟುಲಿಪ್ ಫ್ಲವರ್ ಎಷ್ಟು? 3. ಓಕೆ ಹೈಬಿಸ್ಕಸ್ 1. ಓಕೆ ಸೊ ನೆಕ್ಸ್ಟ್ ಜಾಸ್ಮಿನ್ ಇದೆ 4. 1 2 3 4. ಓಕೆ ಸೊ ನೋಡಿ ಇದನ್ನು ನೋಡಿಕೊಂಡು ನಾವು ಆನ್ಸರ್ ಫೈಂಡ್ ಮಾಡಬೇಕು. ನಂಬರ್ ಆಫ್ ಜಾಸ್ಮಿನ್ ಫ್ಲವರ್ 4. ಓಕೆ 4. ನಂಬರ್ ಆಫ್ ರೋಸ್ ಫ್ಲವರ್ಸ್ 2 ತಾನೆ? 2. ದ ಫ್ಲವರ್ಸ್ ವಿಚ್ ಇಸ್ ಮೋರ್ ಇನ್ ನಂಬರ್, ಯಾವುದು ಮೋರ್ ಇನ್ ನಂಬರಲ್ಲಿದೆ? ಸೊ 1 2 3 4 ಜಾಸ್ಮಿನ್ ಅಲ್ವಾ? ಜಾಸ್ಮಿನ್. ಸೊ ಜಾಸ್ಮಿನ್. ದ ಫ್ಲವರ್ ವಿಚ್ ಇಸ್ ಲೀಸ್ಟ್ ಇನ್ ನಂಬರ್ 1 ಹೈಬಿಸ್ಕಸ್. ಓಕೆ
ಕಡಿಮೆ ಇದೆ. ಸೊ ಹೈಬಿಸ್ಕಸ್, ಬಿಸ್ಕಸ್, ಹೈಬಿಸ್ಕಸ್. Number of jasmine flower exceeding the number of roses. ಜಾಸ್ಮಿನ್ ಫ್ಲವರು ರೋಸಸ್ನ ಕಂಪೇರ್ ಮಾಡಿದ್ರೆ ಸೊ ಟೂ ಎಕ್ಸಿಡ್ ಎಷ್ಟು ಜಾಸ್ತಿ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ 2 ಅಲ್ವಾ? ಸೊ 2. ಟೋಟಲ್ ನಂಬರ್ ಆಫ್ ಫ್ಲವರ್ಸ್ 10. ಟೋಟಲ್ ನಂಬರ್ ಆಫ್ ಫ್ಲವರ್ಸ್ 1 2 3 4 5 6 7 8 9 10. ಓಕೆ, 10 flowers. 10 flowers. ಓಕೆ, ಸೊ ಡಾಟಾ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟು ಹೇಗೆ ಟ್ಯಾಲೀಸ್ ಬರೆಯೋದು ಮತ್ತು ಪಿಕ್ಟೋಗ್ರಾಫ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.